ಎಲ್ಲರಿಗೂ ನಮಸ್ಕಾರ. ನಮಗೆ ವಾಸ್ತು ಪ್ರಕರಣ ಅಂತ, ವಾಸ್ತು ಪ್ರಕರಣದಲ್ಲಿ ನಮಗೆ ಎರಡು ವಿಧ ಇರುತ್ತೆ. ಒಂದು ವೈದಿಕ ವಾಸ್ತು ಮತ್ತು ಮಹಾವಾಸ್ತು ಅಂತ. ನಮಗೆ ಈ ವೈದಿಕ ವಾಸ್ತು ಮಹಾವಾಸ್ತುಗೆ ವ್ಯತ್ಯಾಸಗಳು ಏನಂತಂದರೆ, ವೈದಿಕ ವಾಸ್ತು ಅಂತಂದರೆ ನಾವು ಮನೆ ನಿರ್ಮಾಣ ಬೇಕಾದರೆ ಭೂಮಿ ಪೂಜೆ, ಅದು ಶಾಸ್ತ್ರ ಪ್ರಕಾರ ಭೂಮಿಗೆ ಭೂಮಿ ಪೂಜೆ ಯಾವ ರೀತಿ ಮಾಡಬೇಕು, ಆಮೇಲೆ ನಮಗೆ ಶಿಲಾನ್ಯಾಸವನ್ನು ಯಾವ ದಿಕ್ಕಿನಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಯಾವ್ಯಾವ ಒಂದು ಕೋಣೆಗಳಿರ್ಬೋದು, ಯಾವ್ಯಾವ ಕೋಣೆಗಳು ಯಾವ್ಯಾವ ದಿಕ್ಕಿನಲ್ಲಿ ಬರಬೇಕು ಅನ್ನೋದು ನಮಗೆ ಒಂದು ವೇದಿಕ ವಾಸ್ತುಲಿ ಹೇಳ್ತಾರೆ. ಆದರೆ ಮಹಾವಾಸ್ತು ಏನಂತಂದರೆ ನಮಗೆ ಅಲ್ಲಿ ಅಗ್ನಿ ತತ್ವಗಳು ಅಂದರೆ ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡೋದಿರುತ್ತೆ. ಒಂದು ಮನೆಯಲ್ಲಿ ಪಂಚತತ್ವವೆಲ್ಲ ಯಾವ ರೀತಿ ಕೆಲಸ ಮಾಡುತ್ತೆ, ಪಂಚತತ್ವದಲ್ಲಿ ಪ್ರಾಬ್ಲಮ್ ಇದ್ದರೆ ನಮಗೆ ಯಾವ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಅನ್ನೋದು ನಮಗೆ ಮಹಾವಾಸ್ತು ತಿಳಿಸ್ಕೊಡುತ್ತೆ. ಮತ್ತು ಇದರಲ್ಲಿ ನಮಗೆ 16 ಜೋನು, ನಮಗೆ ಒಂದು ಸ್ಕ್ವೇರ್ ಅಂತ ತಗೊಂಡಾಗ, ಒಂದು ಮನೆ ಅಂತ ಸ್ಕ್ವೇರ್ ತಗೊಂಡಾಗ ನಮಗೆ 16 ಜೋನ್ಸ್ ಬರುತ್ತೆ. 16 ಜೋನ್ಸನ್ನು ಇಟ್ಕೊಂಡು ಕೂಡ ನಾವು ಮನೆಯನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ನಮಗೆ ಆ ಒಂದು ಪರ್ಫೆಕ್ಷನ್ಸ್ ಇರುತ್ತೆ. ಮತ್ತು ಮನೆಯಲ್ಲಿ ಕೂಡ ಪಾಸಿಟಿವಿಟಿ ಅನ್ನೋದು ಕೂಡ ಇರುತ್ತೆ. ಮನೆ ಕಟ್ಟಿದ್ದು ಕೂಡ ನಮಗೆ ಸಾರ್ಥಕತೆ ಆಗುತ್ತೆ. ಹಾಗಾಗಿ ಈ ಮಹಾವಾಸ್ತುಲಿ ವಿಶೇಷವಾಗಿ ನಮಗೂ ಮನೆ ಕಟ್ಟುವ ಸಮಯದಲ್ಲಿ ಅಥವಾ ಮನೆ ಕಟ್ಟಿರೋ ನಂತರ ನಮಗೆ ಕೆಲವ್ರಿಗೆ ಏನಾಗುತ್ತೆ, ಮನೆ ಕಟ್ಬಿಟ್ಟಿರ್ತಾರೆ, ಆದರೆ ಮನೆಯಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆದರೆ ನಮಗೆ ಅಲ್ಲಿ ಯಾವುದೇ ರೀತಿಯಂತಹ ನಾವು ಗೋಡೆ ಇರ್ಬೋದು, ಒಂದು ಬಾಗಿಲಿರ್ಬೋದು, ಯಾವುದು ಕೂಡ ನಮಗೆ ಒಡೆಯೋ ಅಗತ್ಯ ನಮಗೆ ಇರೋದಿಲ್ಲ. ಮಹಾವಾಸ್ತು ಪ್ರಕಾರ ನಮ್ಮಲ್ಲಿರತಕ್ಕಂಥ ಏನು ಒಂದು ಮಿಷನರೀಸ್ ಐಟಮ್ಸ್ ಇರ್ಬೋದು, ಒಂದು ಮಿಕ್ಸಿ ಇರ್ಬೋದು, ಒಂದು ವಾಷಿಂಗ್ ಮಿಷನ್ ಇರ್ಬೋದು, ಒಂದು ಮನೆ ದೇವ್ರ ಫೋಟೋ ಇರ್ಬೋದು, ಇದನ್ನು ಇಟ್ಕೊಂಡೇ ನಾವು ಮನೆಯಲ್ಲಿ ವಸ್ತುಗಳು ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇದೆ ಅದರಲ್ಲಿ ಚೇಂಜ್ ಮಾಡಿಸ್ಕೊಂಡು, ಮತ್ತು ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಕಲರ್ಗಳಿರುತ್ತೆ. ನಮಗೆ ಈಗ ಪೇಂಟಿಂಗ್ಸ್ ಇರ್ಬೋದು ಅಥವಾ ಒಂದು ಟೈಲ್ಸ್ ಇರ್ಬೋದು, ಇದೆಲ್ಲ ಕೂಡ ನಮಗೆ ಆ ಮಹಾವಾಸ್ತು ಪ್ರಕಾರ ಚೇಂಜಸ್ ಮಾಡಿಕೊಂಡಾಗ ಅಲ್ಲೇ ನಾವೇನು ಒಡೆಯೋದೇನೆ ಅದನ್ನು ನಾವು ಬದಲಾವಣೆ ಅಲ್ಲೇ ಅದಕ್ಕೊಂದು ಪರಿಹಾರಗಳಿರುತ್ತೆ. ನಾವು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದನ್ನು ಹಾಕ್ಕೊಡ್ತೀವಿ. ಅಂಥದ್ದೆಲ್ಲ ಮಾಡ್ಕೊಂಡಾಗ ನಮಗೆ ಮಹಾವಾಸ್ತು ಪ್ರಕಾರ ಅದನ್ನು ಪ್ರಿಪೇರ್ ಮಾಡ್ಕೊಂಡಾಗ ಅಲ್ಲಿರ್ತಕ್ಕಂಥ ಎಲ್ಲ ವಾಸ್ತು ದೋಷಗಳು ಕೂಡ ನಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ಇದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.